ಎಸ್ ಪಿ ಅವ್ರನ್ನ ಸಸ್ಪೆಂಡ್ ಮಾಡಕ್ಕೆ ಕಾರಣ ಏನು? ಸಸ್ಪೆಂಡ್ ಯಾರಾಗಬೇಕಾಯ್ತು? ಹೋಮ್ ಮಿನಿಸ್ಟರ್ ಆಗ್ಬೇಕಾಯ್ತು ಅಲ್ವಾ? ಅವ್ರ ತಾನೇ ತಪ್ಪು ಮಾಡಿರೋದು. ಈಗ ನಾನು 10 ವರ್ಷದಿಂದನೇ ಹೋಮ್ ಮಿನಿಸ್ಟರ್ ಆಗಿದ್ದೀನಿ. 10 ವರ್ಷದಿಂದನೇ ಹೋಮ್ ಮಿನಿಸ್ಟರ್ ಆಗಿದ್ದೀನಿ. ಈಗ ಎಸ್ ಪಿ ಬಂದ್ಬಿಟ್ಟು 4 ಅವರ್ ಮುಂಚೆ ಚಾರ್ಜ್ ತಗೊಂಡು ಅವನ್ನ ರಿವ್ಯೂ ಮೀಟಿಂಗ್ ಮಾಡಬೇಕು. ಎಲ್ಲ ಅಧಿಕಾರಿಗಳನ್ನ, ಯಾರು ರೌಡಿಗಳಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಯಾರ್ಯಾರು ಟೆರರಿಸ್ಟು, ಇವೆಲ್ಲ ಡೀಟೇಲ್ ತಗೊಂಡು ಅವನಿಗೊಂದು ಐಡಿಯಾ ಬರ್ಬೇಕು ಎಲ್ಲ ತಾಲೂಕುದು. ಅದೇನು ಬರಲೇ ಇಲ್ಲ. ಬಂದು 4 ಗಂಟೆಗೆ ಈ ಗಲಾಟೆ ಆಗಿದೆ. ಗಲಾಟೆ ಆಗಿದೆ. ನೀವು ಅವನ್ನ ಇಲ್ಲಿ ಟಾರ್ಗೆಟ್ ಯಾರಾಗಬೇಕಾಯ್ತು? ಇಲ್ಲಿ ಆ ಅಪರಾಧಿಗಳನ್ನ ಸೇಫ್ ಮಾಡೋಕ್ಕೋಸ್ಕರ ಡೈವರ್ಟ್ ಮಾಡಿದ್ರಷ್ಟೇ ಇದನ್ನ. ಇವತ್ತು ಆ ಪಾಪ ಬೇಜಾರಾಗಿ ಆ ಮನುಷ್ಯ ಎಲ್ಲೋ ಯಾವುದೋ ಫ್ರೆಂಡ್ಸ್ ಮನೇಲಿ ಸೇರ್ಕೊಂಡಿದ್ದಾರಂತ. ಏನಾಗಿದೆ ಅಂತ ಗೊತ್ತಿಲ್ಲ, ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಅಲ್ಲಲ್ಲ, ನನಗೂ ಆದ್ರೆ ಈಚೆ ಬರ್ತಾ ಇಲ್ಲಲ್ಲ. ನಾನು ನೋಡ್ದೆ ಅವ್ರ ತಂದೆಯವರು ಕೊಟ್ಟಿರೋದು. ಕೆಲವರು ಹೇಳ್ತಾರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಅಂತಾರೆ, ಕೆಲವರು ಬೇರೆ ಬೇರೆ ವಾಮಿಟ್ ಆಗಿ ಇದೆಲ್ಲ ಆಗಿದೆ ಅಂತ. ಇನ್ನೇ ಕೆಲವರು ಅಲ್ಲಿ ಹತ್ತಿರದ ತುಮಕೂರವ್ರು ನಮಗೂ ಪರಿಚಯ ಅಲ್ಲ. ಅಂದ್ರೆ ಯಾಕೆ ಇದಾಯ್ತು? ಈಗ ಒಬ್ಬ ಅಧಿಕಾರಿಗಳು ಈ ತರ ಮಾನಸಿಕ ಕಿರುಕುಳ ಕೊಡೋದ್ರಿಂದ ಏನ್ ಸಾಧನೆ ಮಾಡಕ್ ಹೋಗಿದ್ರು? ರಾಯಚೂರಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಸತ್ತೋದ. ವಾಲ್ಮೀಕಿ ನಿಗಮದಲ್ಲಿ ಒಬ್ಬ ಅಧಿಕಾರಿ ಸೂಸೈಡ್ ಮಾಡ್ಕೊಂಡು ಸತ್ತ. 10-12 ಜನ, ಈ ಕಾಂಗ್ರೆಸ್ ಬಂದ್ಮೇಲೆ 10-12 ಜನ ಅಧಿಕಾರಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಮೊನ್ನೆ ಅವ್ರು ಯಾರೋ ಸಿದ್ದರಾಮಯ್ಯ ಅವ್ರ ಕಪ್ಪಾಳ ಕೊಡಕ್ಕೆ ಹೋಗಿದ್ದಲ್ಲ ಒಬ್ಬ ಎಸ್ ಪಿಗೆ, ಅಡಿಷನಲ್ ಎಸ್ ಪಿಗೆ ರಾಜೀನಾಮೆ ಕೊಟ್ಟಿದ್ನಲ್ಲ, ಅವನ್ ಕಾಲ್ ಹಿಡಿದು ತಿರ್ಗಾ ಸೇರ್ಸ್ಕೊಂಡ್ರು ಅವನು. ಅಂದ್ರೆ ಇವ್ರು ಬಾಳೆಲ್ಲ ಹಿಂಗೆ ಡೈವರ್ಟ್ ಮಾಡಕ್ಕೋಸ್ಕರ, ವಿಷಯಾಂತರ ಮಾಡಕ್ಕೋಸ್ಕರ ಎಸ್ ಪಿನ ಸಸ್ಪೆಂಡ್ ಮಾಡಿದ್ದಾರೆ. ಮಾಡಿರೋದು ಸರಿಯಲ್ಲ. ಯಾರು ಅವತ್ತಿಂದ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಅವ್ರ ಮೇಲೆ ಏನು ಕ್ರಮ ಇಲ್ಲ. ಇಡೀ ಘಟನೆ ನೋಡಿದ್ರೆ ಮೂಲ ಇರೋದು ಬ್ಯಾನರ್ ಸಣ್ಣ ಒಂದು ಇನ್ಸಿಡೆಂಟ್. ಹಿಂದೆ ಕೂಡ ವಾಲ್ಮೀಕಿ ಬ್ಯಾನರ್ ಕಿತ್ತಿದ್ದಕ್ಕೆ ಒಂದು 3 ತಿಂಗಳ ಗಲಾಟೆ ಆಗಿದೆ. ಈಗ ನೀವು ಯಾರು ಅದು ಬ್ಯಾನರ್ ಯಾಕೆ ಹಾಕ್ತಿದ್ದಾರೆ ಇಲ್ಲಿ? ಈಗ 2,000, ನಾನು ನಿನ್ನೆ ಪಾಲಿಕೆಯಲ್ಲಿ ಕೇಳಿದ್ರೆ 2,500 ಪಾಲು ಇದು ಹಾಕಿದ್ದಾರೆ. ಜನ ಓಡಾಡಕ್ಕೂ ಜಾಗ ಇಲ್ಲದಂಗೆ ಬ್ಯಾನರ್ ಹಾಕಿದ್ದಾರೆ. ಒಂದೇ ಒಂದು ಪರ್ಮಿಷನ್ ತಗೊಂಡಿಲ್ಲ. ಪ್ರಾರಂಭದಲ್ಲಿ ಈಗ ಅದು ಖಾಸಗಿ ಗನ್ಮ್ಯಾನ್ ಅಂತ ಬುಲೆಟ್ ಸಾಬೀತಾಗಿದೆ. ಈಗ ಆ ಗನ್ಮ್ಯಾನ್ ಅಷ್ಟೇ ಶಿಕ್ಷೆ ಅಥವಾ ಇಟ್ಕೊಂಡಂತ ವ್ಯಕ್ತಿ ಮತ್ತೊಂದಿನ ಪ್ರಚೋದನೆ ಅಂತ? ಹೌದು, ಯಾರು ಇಟ್ಕೊಂಡಿದ್ದಾರೆ, ಯಾರು ಸಂಬಳ ಕೊಡ್ತಾ ಇದ್ದಾರೆ ಅವ್ರ ಮೇಲೂ ಕ್ರಮ ಆಗ್ಬೇಕು. ಯಾರು ಬೆಂಬಲಿಗರು, ಯಾರು ಚಿತಾವಣಿ, ಅವ್ನು ಯಾಕೆ ಅಷ್ಟು ಧೈರ್ಯವಾಗಿ ಬುಲೆಟ್ ಹಾರಿಸ್ತಾನೆ? ಅದು ಒಂದೇ ಬುಲೆಟ್ ಹಾರಿಲ್ಲ, 5-6 ಬುಲೆಟ್ಗಳು ಹಾರಿದೆ. ಅವರೆಲ್ಲ ಯಾರು? ಇಲ್ಲ ಅವಕಾಶ ಯಾವ್ದಲ್ಲಿ? ಹೌದು, ಕಾನೂನಲ್ಲಿ ಅವಕಾಶ ಇದೆ. ಕಾನೂನಲ್ಲಿ ಅವ್ರ ಮೇಲೆ ಪನಿಷ್ ಮಾಡಕ್ಕೆ ಅವಕಾಶ ಇದೆ.